ಅಲ್ಪಸಂಖ್ಯಾತರ ಓಲೈಕೆಗೆ ಕಾಂಗ್ರೆಸ್ ಮುಂದಾಯ್ತಾ? ಲಾಡ್ಲಿ ಮಶಕ್ ದರ್ಗಾ ಗಲಾಟೆ ಕೇಸಿತ್ತಲ್ಲ, ವಾಪಸ್ ಪಡ್ಕೊಂಡಿದೆ ಸರ್ಕಾರ. ಪದೇ ಪದೇ ಅಲ್ಪಸಂಖ್ಯಾತರ ಓಲೈಕೆಗೆ ಕಾಂಗ್ರೆಸ್ ಮುಂದಾಗ್ತಿದೆಯಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಿರುವುದು. ಲಾಡ್ಲಿ ಮಶಕ್ ದರ್ಗಾ ಗಲಾಟೆ ಕೇಸಿತ್ತು, ವಾಪಸ್ ಪಡ್ಕೊಂಡಿದೆ ಸರ್ಕಾರ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರೋ ವಿವಾದಿತ ದರ್ಗಾ ಇದು. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಗಲಾಟೆಯ ಸಂಬಂಧ ಕೇಸನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮನವಿ ಮಾಡಿಕೊಂಡಿದ್ರು, ಅದಾದ ನಂತರದಲ್ಲೂ ವಾಪಸ್ ಪಡ್ಕೊಂಡಿರುವುದು. ಪ್ರಕರಣವನ್ನ ಹಿಂಪಡೆಯುವಂತೆ ಮನವಿಯನ್ನ ಸಲ್ಲಿಸಿದ್ದ ದರ್ಗಾ ಕಮಿಟಿ ಒಂದಲ್ಲ ಎರಡಲ್ಲ, ಬಜೆಟ್ನಿಂದ ಹಿಡಿದು ಈ ಹಿಂದಿನ ಕೆಲವೊಂದಷ್ಟು ವಿಚಾರ, ಮೀಸಲಾತಿ ವಿಚಾರದಿಂದ ಹಿಡಿದು ಈಗಾಗಲೇ ಮುಸ್ಲಿಮರ ಓಲೈಕೆಗೆ ಕಾರಣವಾಗ್ತಾ ಇದೆ ಸರ್ಕಾರ ಅನ್ನೋದಾಗಿ ಕೂಡ ಟೀಕಿಸಲಾಗ್ತಾ ಇದೆ. ಇದರ ಮಧ್ಯದಲ್ಲಿ ಈ ಹಿಂದೆ ಅಂದ್ರೆ 2022ರಲ್ಲಿ ಶಿವರಾತ್ರಿಯ ದಿನ ಆಳಂದ ಪಟ್ಟಣದ ಲಾಡ್ಲೆ ಮಶಕ್ ದರ್ಗಾದಲ್ಲಿ ಶಿವಲಿಂಗದ ಪೂಜೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಈ ದರ್ಗಾ ಕಾರಣವಾಗಿತ್ತು. ಈಗ ಆ ಕೇಸನ್ನ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ವಾಪಸ್ ಪಡ್ಕೊಂಡಿರುವುದು. 2022ರ ಶಿವರಾತ್ರಿಯಂದು ಗಲಾಟೆ ನಡೆದಿತ್ತು. ದರ್ಗದಲ್ಲಿನ ಶಿವಲಿಂಗದ ಮೇಲೆ ಮಲ ಮೂತ್ರವನ್ನ ಎರಚಿ ಅಪಚಾರವನ್ನ ಮಾಡಲಾಗಿತ್ತು. ಸ್ವಚ್ಛ ಮಾಡೋದಕ್ಕೆ ಹೋದಾಗ ಗಲಾಟೆ ನಡೆದು ಕಲ್ಲು ತೂರಾಟವೇ ನಡೆದು ಹೋಗಿತ್ತು. ಹಲವರ ಕಾರು ಆ ಗಾಜೆಲ್ಲ ಒಡೆದು ಅಟ್ಟಹಾಸವನ್ನ ಪುಂಡ್ರು ಮೆರೆದಿದ್ರು. ಅಂದಿನ ಕಲಬುರಗಿ ಡಿಸಿ ಭಗವಂತ ಖೂಬಾ ಕಾರ್ಗೂ ಕೂಡ ಹಾನಿಯಾಗಿತ್ತು. ಸಾಕಷ್ಟು ಜನರ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಕಿಡಿಗೇಡಿಗಳು. ಜೊತೆಗೆ ಮಚ್ಚು ಲಾಂಗ್ನಿಂದ ಬೆದರಿಕೆ ಹಾಕಿದ್ರು ದುಷ್ಕರ್ಮಿಗಳು. ಬಹಳ ದೊಡ್ಡ ಮಟ್ಟಿಗೆ ಸಂಚಲನ ಮೂಡಿಸಿತ್ತು. 2022ರ ನಂತರದಲ್ಲಿ ವಿವಾದಕ್ಕೂ ಕಾರಣವಾಗಿತ್ತು. ಅದಾದ ನಂತರದಲ್ಲಿ ನಿನ್ನೆ ಸಚಿವ ಸಂಪುಟ ಸಭೆ ನಡೆದ ನಂತರದಲ್ಲಿ ವಿಧಾನಸಭಾಧ್ಯಕ್ಷರಾದಂತಹ ಖಾದರ್ ಅವರು ಮನವಿಯನ್ನ ಸಲ್ಲಿಸಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಮನವಿ ಪತ್ರವನ್ನ. ಅದಾದ ನಂತರದಲ್ಲಿ ಅಲ್ಲಿದ್ದಂತ ಕೆಲ ನಾಯಕರುಗಳು ಓಕೆ, ಇದನ್ನ ಮತ್ತೆ ಕೇಸನ್ನ ಹಿಂದಕ್ಕೆ ತೆಗೆದುಕೊಳ್ಳಬಹುದು ಅನ್ನುವಂತ ವಿಚಾರವನ್ನ ಮುಂದಿಟ್ಟಿದ್ದಾರೆ. ಒಟ್ನಲ್ಲಿ ನೋಡೋದಾದ್ರೆ ಪದೇ ಪದೇ ಅಲ್ಪಸಂಖ್ಯಾತರ ಮನವೊಲಿಕೆಗೆ ಸರ್ಕಾರ ಕಾರಣವಾಗ್ತಾ ಇರೋದು ಪ್ರತಿಪಕ್ಷಗಳ ಕೆಂಗಣಿಗೂ ಕಾರಣವಾಗ್ತಾ ಇದೆ. ಸ್ಥಳೀಯವಾಗಿಯೂ ಕೂಡ ಯಾಕೆ ಈ ರೀತಿ ಪಾರ್ಶಾಲಿಟಿ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ. ಲಾಡ್ಲೆ ಮಶಕ್ ದರ್ಗಾದ ಆವರಣದಲ್ಲಿ ರಾಘವ ಚೈತನ್ಯರ ಶಿವಲಿಂಗಕ್ಕೆ ನಾವು 2022ರಂದು ಶಿವರಾತ್ರಿ ದಿನದಂದು ಪೂಜೆ ಮಾಡಲು ಹೋದಾಗ ಅಲ್ಲಿದ್ದಂತ ಮುಸ್ಲಿಂ ಬಾಂಧವರು ಮತ್ತೆ ದರ್ಗಾ ಕಮಿಟಿಯವರು ಸೇರ್ಕೊಂಡು ಪೊಲೀಸರಿಗೆ ಹಲ್ಲೆ ಮಾಡ್ತಾರೆ. ಸಾವಿರಾರು ಜನಗಳು ಕಲ್ಲು ತೂರಾಟ ಮಾಡಿದಾಗಿರ್ಬೋದು, ಮತ್ತೆ ಕಟ್ಟಿಗೆ ತಲವಾರುಗಳಿಂದ ಬಂದು ಅಲ್ಲಿ ಹಲ್ಲೆ ಮಾಡ್ತಾರೆ. ಸರ್ಕಾರಿ ವಾಹನಗಳು ಕೂಡ ಜಖಮಾಗುತ್ತವೆ. ಅದಕ್ಕೆ ಪೊಲೀಸರು ಸೋಮೋಟೋ ಆಗಿ 6 ಪ್ರಕರಣಗಳು ದಾಖಲು ಮಾಡ್ತಾರೆ. ಒಟ್ಟು 8 ಪ್ರಕರಣಗಳು, ಆಳಂದ 8 ಪ್ರಕರಣಗಳು ಹಿಂಪಡಿತಾ ಇದ್ದೇವೆ ಅಂತೇಳಿ ನಿನ್ನೆ ಅಧಿವೇಶನದಲ್ಲಿ ಡಿಸಿಷನ್ ತಗೊಂಡಿದ್ದಾರೆ. ಇದಕ್ಕೆ ನಾನು ಖಂಡಿಸ್ತೇನೆ. ಸನ್ಮಾನ್ಯ ಯುಟಿ ಖಾದರ್ ಅವರ ಶಿಫಾರಸ್ಸಿನ ಮೇರೆಗೆ ಹೋಮ್ ಇಲಾಖೆಗೆ ಅವರ ಶಿಫಾರಸು ಪತ್ರ ಹೋಗುತ್ತೆ. ಅಮಾಯಕರ ಮೇಲೆ ಪ್ರಕರಣ ದಾಖಲಾಗಿದೆ ಅಂತೇಳಿ. ಅಲ್ಲಿದ್ದವರು ಅಮಾಯಕರಲ್ಲ ಸರ್, ಯಾಕಂದ್ರೆ ಗುಂಡಾಗಳಿದ್ದಾರೆ. ಗಡಿಪಾರಾದಂತ ಗಿರಾಕಿಗಳಿಗೆ ನೀವು ಅಮಾಯಕರಂತೀರ ಅಂದ್ರೆ ನೀವು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದೀರಿ. ಇದಕ್ಕೆ ಸನ್ಮಾನ್ಯ ಯುಟಿ ಖಾದರ್ ಅವರೇ ನೇರವಾಗಿ ಹೊಣೆ ಹಾಕ್ತಾರೆ. ಇವರ ಒಂದು ಶಿಫಾರಸಿನ ಮೇಲೆ ಹೋಮ್ ಇಲಾಖೆಯವರು ಅಭಿಯೋಗ ಇಲಾಖೆಗೆ ಬರೀತಾರೆ. ಅಭಿಯೋಗ ಇಲಾಖೆಯವರು ಸ್ಪಷ್ಟವಾಗಿ ಅವರ ಅಭಿಪ್ರಾಯ ಕೊಡ್ತಾರೆ. ಏನಂದ್ರೆ ಕಾನೂನಲ್ಲಿ ಅವಕಾಶ ಇರುವುದಿಲ್ಲ, ಚಾರ್ಜ್ ಶೀಟ್ ನಲ್ಲಿ ಎಲ್ಲಾ ಸಾಕ್ಷ್ಯಾಧಾರಗಳು ಬಲವಾಗಿರುವುದರಿಂದ ಈ ಪ್ರಕರಣವನ್ನು ಹಿಂಪಡೆಯಲು ಬರುವುದಿಲ್ಲ ಅಂತ ಅಭಿಯೋಗ ಇಲಾಖೆ ಸ್ಪಷ್ಟವಾಗಿ ಕಾನೂನು ಅಭಿಪ್ರಾಯ ಕೊಟ್ಟಿದೆ. ಇಷ್ಟು ಕೊಟ್ಟರೂ ಕೂಡ ಸಂವಿಧಾನ ವಿರೋಧ ನಡೆಯನ್ನು ಸರ್ಕಾರ ಅನುಸರಿಸ್ತಾ ಇದೆ. ಈ ಕ್ರಿಮಿನಲ್ ಮೊಕದ್ದಮೆಯನ್ನು ಹಿಂಪಡೆತಾ ಇದೆ. ಇದಕ್ಕೆ ನಾನು ಖಂಡಿಸ್ತೇನೆ. ಕಾನೂನು ಮೂಲಕ ನಾವು ಹೋರಾಟ ಮಾಡೋಕ್ಕೆ ಈಗಾಗಲೇ ಸಿದ್ಧತೆ ಮಾಡಿದ್ದೇವೆ. ನಾವು ಹೈಕೋರ್ಟ್ ಅಲ್ಲಿ ಕೂಡ ಈ ಡಿಸಿಷನ್ ಅನ್ನ ನಾವು ರಿಟ್ ಹಾಕ್ತಾ ಇದ್ದೇವೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಆಳಂದ್ ನಗರದಲ್ಲಿ ಲಾಡ್ಲೆ ಮಶಕ್ ದರ್ಗಾ ಪ್ರಕರಣ ವಾಪಸ್ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮರ್ಥನೆ ಮಾಡಿಕೊಳ್ಳುವ ಕೆಲಸ ಮಾಡಿದ್ದಾರೆ. ಲಾಡ್ಲೆ ಮಶಕ್ ದರ್ಗಾ ಪ್ರಕರಣ ವಾಪಸ್ ಪಡೆದುಕೊಂಡ ವಿಚಾರದ ಸಂಬಂಧ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಅದರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆಗಿದೆ ಅಂದಿದ್ದಾರೆ. ಎಲ್ಲವನ್ನ ಪರಿಗಣಿಸಿಯೇ ತೀರ್ಮಾನವನ್ನ ಮಾಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ಯಾವುದು ಒಳಿತು ಯಾವುದು ಕೆಡುಕು ಎಲ್ಲವನ್ನ ನಾವು ವಿಚಾರ ಮಾಡಿದೀವಿ ಅನ್ನುವಂತ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ಈ ಹಿಂದೆ 2022ರಲ್ಲಿ ಗಲಾಟೆಯಾಗಿತ್ತಲ್ಲ, ಬಹಳ ಆಕ್ರೋಶ ಕಾರಣವಾಗಿತ್ತು. ಇದನ್ನು ವಾಪಸ್ ತೆಗೆದುಕೊಳ್ಳಬಾರ್ದಿತ್ತು ಅನ್ನುವಂತ ಆಕ್ರೋಶ ಆಯಿತು. ಬಟ್ ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಬೀಸುವ ಕೆಲಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ದಾರೆ. ಇಡೀ ರಾಜ್ಯ ನಾನು ನಿನ್ನೆನೂ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ದೇನೆ. ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಇವೆಲ್ಲವೂ ಕೂಡ ಅನೇಕ ವರ್ಷಗಳಿಂದ ಅವ್ರ ಮೇಲೆ ಕೇಸ್ಗಳಿದ್ದಂತನ್ನ ರೆಪ್ರೆಸೆಂಟೇಷನ್ ಮಾಡ್ತಾಲೇ ಇದ್ದರು. ಅದನ್ನು ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿಗೆ ರೆಫರ್ ಮಾಡಿತ್ತು. ಸಬ್ ಕಮಿಟಿಯಲ್ಲಿ ಪ್ರತಿಯೊಂದು ಕೇಸನ್ನು ಕೂಡ ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಿ ಇದು ವಾಪಸ್ ತಗೊಳ್ಬೋದು, ಕಾನೂನಾತ್ಮಕವಾಗಿ ಇದಕ್ಕೆ ವಾಪಸ್ ತಗೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿ
ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡಿತ್ತು. ಸುಮಾರು 52 ಕೇಸ್ಗಳು ವಿವಿಧ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಅದನ್ನು ಕ್ಯಾಬಿನೆಟ್ ಮುಂದೆ ನಿನ್ನೆ ಇಟ್ಟಿತ್ತು. ಅದು ನಿನ್ನೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ, ಅವುಗಳನ್ನೆಲ್ಲ ವಾಪಸ್ ತಗೊಳ್ಬಹುದು. ಲಾಡ್ಲೆ ಮಶಾಕ್ ದರ್ಗಾದ ಪ್ರಕರಣ ಇದೆಯಲ್ಲ ಸರ್, ಅದು ಯಾವ ಆಧಾರಿತವಾಗಿ ಯಾವ ಮಾನದಂಡಗಳ ಮೇಲೆ? ಡೀಟೇಲ್ಸ್ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಅದು ಕ್ಯಾಬಿನೆಟ್ ನಿರ್ಧಾರ ಆಗಿದೆ, ಅದನ್ನು ವಾಪಸ್ ತಗೊಳ್ಳೋದಕ್ಕೆ. ಯಾಕಂದ್ರೆ ಸರ್ ಆ ಪ್ರಕರಣದಲ್ಲಿ ಪೊಲೀಸರ ಮೇಲೇನೂ ಕೂಡ ಅಲ್ಲಾಗಿತ್ತು, ಅಧಿಕಾರಿಗಳು ಅದೆಲ್ಲ ಪರಿಗಣಿಸಿ ಅದೆಲ್ಲ ಚರ್ಚೆ ಮಾಡೇ ಅವರು ತೀರ್ಮಾನ ಮಾಡಿರೋದು, ಏಕಾಏಕಿಯಾಗಿ ತೀರ್ಮಾನ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನ ಮೂಲಕ. ಆನಂದ್, ಈಗಾಗಲೇ 13 ಜನದ ವಿರುದ್ಧವಾಗಿ ಕೇಸ್ ಇತ್ತು, ವಾಪಸ್ ತೆಗೆದುಕೊಳ್ಳುವ ಕೆಲಸ ಆಗಿದೆ. ಡಿಸ್ಕಸ್ ಏನಾಗಿತ್ತು ಅಥವಾ ಸಮರ್ಥನೆ ಮಾಡಿಕೊಳ್ಳುವ ಕೆಲಸ ಹೇಗೆ ನಡೆದಿತ್ತು ನಿನ್ನೆ ಅಂತ? ಡಯಾನ, ಪ್ರಮುಖವಾಗಿ ಅಲ್ಪಸಂಖ್ಯಾತರಿಗೆ ಪದೇ ಪದೇ ರಾಜ್ಯ ಸರ್ಕಾರ ಅವರ ಮನವೊಲಿಕೆಗೆ ಮುಂದಾಗ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. 2022 ಕಲಬುರಗಿಯ ಶಿವರಾತ್ರಿ ಎಂದು ಅಲ್ಲಿರ್ತಕ್ಕಂಥ ಲಾಡ್ಲೆ ಮಶೀದ್ ಬಂಧನ ಮಸೀದಿ ಏನಿದೆ, ಅಲ್ಲಿರ್ತಕ್ಕಂಥ ಶಿವಲಿಂಗದ ಮೇಲೆ ಪ್ರಮುಖವಾಗಿ ಮಲಮೂತ್ರವನ್ನ ಎಸೆದು ಅಪಚಾರವನ್ನ ಮಾಡಲಾಗಿತ್ತು. ಆಗ ದೊಡ್ಡ ಮಟ್ಟದ ಒಂದು ಗಲಾಟೆನೂ ಕೂಡ ಉಂಟಾಗಿತ್ತು. 2 ಗುಂಪುಗಳ ನಡುವೆ ತಲವಾರುಗಳ ಒಂದು ಪ್ರದರ್ಶನ ಕೂಡ ಆಗಿತ್ತು. ಅಲ್ಲಿ ಡಿಸಿ ಮತ್ತೆ ಸ್ಥಳೀಯ ಶಾಸಕ ಭಗವಂತ ಖೂಬಾ ಅವರ ಕಾರುಗಳೆಲ್ಲವನ್ನೂ ಕೂಡ ಹಾನಿಗೆ ಮಾಡಲಾಗಿತ್ತು. ಅಂತ ಒಂದು ಗಂಭೀರ ಪ್ರಕರಣವನ್ನ ನಿನ್ನೆ ಇದ್ದಕ್ಕಿದ್ದಂತೆ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ವಾಪಸ್ಸನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಅಚ್ಚರಿಗೂ ಕೂಡ ಕಾರಣವಾಗಿದೆ. ಈಗಾಗಲೇ ಬಿಜೆಪಿ ನಾಯಕರು, ಹಿಂದೂ ಸಂಘಟನೆಗಳು ಕೂಡ ತೀವ್ರವಾದಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಪದೇ ಪದೇ ಈ ರೀತಿಯ ಒಂದು ಮನವೊಲಿಕೆ ಮಾಡ್ತಾ ಇರ್ತಕ್ಕಂಥದ್ದು ಏನಕ್ಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಇವರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ನಿನ್ನೆ ನಡೆದಂತಹ ಒಂದು ಸಚಿವ ಸಂಪುಟದಲ್ಲಿ ಎಲ್ಲಾ ಒಂದು ವಿಚಾರಗಳನ್ನ ನಾವು ಪರಿಗಣಿಸಿಯೇ ಈ ರೀತಿ ಒಂದು ಕೇಸನ್ನ ವಾಪಸ್ ಪಡೆದುಕೊಂಡಿದ್ವಿ ಅಂತ ಸರ್ಕಾರ ಈಗ ಸಮರ್ಥನೆಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಂತ ಗಂಭೀರ ಪ್ರಕರಣಗಳ ಒಂದು ತನಿಖೆ ಹಂತದಲ್ಲಿರಬೇಕಾದ್ರೆ ಈ ರೀತಿ ಏಕಾಏಕಿ ಕೇಸ್ಗಳನ್ನ ವಾಪಸ್ ಪಡೆದುಕೊಳ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಖಭಂಗನೂ ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಂಥ ಒಂದು ಕೋಮು ಗಲಾಟೆಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆ ಒಂದು ನಡೆಯನ್ನ ಅನುಸರಿಸಬೇಕಾಗುತ್ತೆ. ಸಂಪೂರ್ಣವಾದಂತಹ ಒಂದು ತನಿಖಾ ವರದಿಯನ್ನ ಪಡೆದುಕೊಂಡು ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು. ಆದ್ರೆ ಇವರು ಮತ ಬ್ಯಾಂಕ್ಗೋಸ್ಕರ ಈ ರೀತಿ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಇಂಥ ಒಂದು ಕೇಸುಗಳನ್ನ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಗಂಭೀರವಾದಂತ ಒಂದು ವಾಗ್ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣ ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ಇಲ್ಲಿ ಕೇವಲ ಅಲ್ಪಸಂಖ್ಯಾತರದ ಮಾತ್ರವಲ್ಲ, ಹಿಂದೂ ಮುಖಂಡರುಗಳ ಮೇಲೆ ಇರತಕ್ಕಂಥ ಒಂದು ಕೇಸನ್ನು ಕೂಡ ನಾವು ವಾಪಸ್ ಪಡೆದುಕೊಂಡಿದ್ವಿ ಅನ್ನೋ ಒಂದು ಸಮರ್ಥನೆಯನ್ನ ರಾಜ್ಯ ಸರ್ಕಾರ ಮಾಡುತ್ತಾ ಇರತಕ್ಕಂಥದ್ದು. ಡಯಾನ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.